ದೇವ್ರೆ, ಅಮ್ಮ ಮನೇಲಿಲ್ಲ ಅಂತ ಮಾವಯ್ಯಂಗ್ ಗೊತ್ತಾಗದೆ ಇರೋ ಹಾಗೆ ಏನೋ ಮ್ಯಾನೇಜ್ ಮಾಡಿದೆ. ಅಷ್ಟಕ್ಕೂ ಈ ಟೈಮಲ್ಲಿ ಅಮ್ಮ ಎಲ್ಲಿಗೋದ್ಲು? ಅಮ್ಮ, ಅಪ್ಪ, ಭೂತಕಿ, ಭೂತಕಿ. ನಿಸ್ಸಂದೇಹವಾಗಿ 3ನೇ ಸಲ ಕರಿ, ಕಾಣಿಸ್ತೀನಿ. ಭೂತಕಿ, ಭದ್ರಾವತಿ, ನನ್ನ ಹೆಸರು ನಿನಗೆ ಗೊತ್ತು? ಕಳಿಸಿದ್ದು ಪಶುಪತಿ, ಇಲ್ಲಿರೋದು ಭೂತಕಿ. ಕಾಳ ಬೇತಾಳ ಮಳೆಯಾಳ ಮಂತ್ರ ತಂತ್ರ ಕ್ಷೇತ್ರ ಪೂಜೆಯಲ್ಲಿ ಮುಳುಗಿರೋ ನನ್ನನ್ನ ಬಂದಿರೋ ಮನುಷ್ಯಳು ಯಾರು ಅಂತ ಗೊತ್ತು, ಮನಸ್ಸಲ್ಲಿ ಇರೋದು ಏನು ಅಂತಾನೂ ಗೊತ್ತು. ಇಲ್ಲಿ ತಲೆ ತುಂಬ್ಕೊಂಡ್ ಬಂದಿರೋದು. ಈ 3 ತಗೊಂಡ್ ಬಂದ್ರೆ ವಶೀಕರಣ ಪೂಜೆ ಮಾಡ್ತೀನಿ ಅಂತಂದ್ಲು. ಆ ಪೂಜೆ ಏನಾದ್ರೂ ಪೂರ್ತಿ ಆದ್ರೆ ಅನಿರುದ್ದು ಅತ್ತೆ ಅತ್ತೆ ಅನ್ಕೊಂಡು ನನ್ ಸೆರೆಗೆ ಹಿಡ್ಕೊಂಡು ಹಿಂದಿಂದನೇ ಬಿದ್ದಿರ್ತಾನೆ. ಬಾವನ್ ಬಟ್ಟೆ ಏನು ತಗೊಂಡ್ ಬರ್ಬೋದು, ಅವನ್ ತುಳ್ದಿರೋ ಮಣ್ಣನ್ನ ಹೇಗೋ ಮ್ಯಾನೇಜ್ ಮಾಡಿ ತಗೊಂಡ್ ಬರ್ಬೋದು. ಆದ್ರೆ ಕೂದ್ಲು ಹೇಗ್ ತಗೊಂಡ್ ಬರೋದಮ್ಮ? ಒಪ್ಲಿಲ್ಲ ಅಂದ್ರೆ ಕಾಲ್ ಹಿಡ್ಕೋಬೇಕು, ಒಂದ್ ವೇಳೆ ತಲೆಲ್ಲ ಮಾತಾಡಿದ್ರೆ ಜುಟ್ಟು ಹಿಡ್ಕೋಬೇಕು. ನಿನಗ್ ನಾನಿದ್ದೀನಲ್ವೇ, ನೋಡ್ತಾ ಇರು. ಅಮ್ಮ, ಇವ್ರು ನನಗೇನಾಗ್ಬೇಕು ಅನ್ಕೊಂಡ್ರೆ ಅಮ್ಮ ಆಗ್ತಾಳೆ. ಅನ್ಕೊಳ್ಳೋದೇನಮ್ಮ, ಇಲ್ಲಿರೋದು ನಮ್ಮಮ್ಮನೇ. ನಾಗಮಂಡಲಕ್ಕೋಸ್ಕರ ತ್ಯಾಗ ಮಾಡಬೇಕು ಅನ್ಕೊಂಡಿರೋ ನನಗೆ ಪ್ರಾಣ ತ್ಯಾಗ ಮಾಡಿರೋ ಒಬ್ಬ ತಾಯಿ ಸಮಾಧಿ ತೋರಿಸಿದ್ಯಾ? ನನಗೆ ಸಹಾಯ ಮಾಡಿರೋ ಪ್ರತಿಯೊಬ್ರು ನನಗಮ್ಮನೇ ಅಲ್ವಮ್ಮ? ಆಕೆ ಕೂಡ
ನಾಗಭಕ್ತಳೇ ಅಮ್ಮ. ಅಮ್ಮ, ಆ ನಾಗಮ್ಮನ್ನೇ ಒಲಿಸ್ಕೊಂಡಿರೋ ನೀನೇ ಪುಣ್ಯವಂತೆ. ನಿನ್ನ ಅಮ್ಮ ಅಂತ ಕರೆಯೋ ಅದೃಷ್ಟ ನನಗ್ ಸಿಕ್ಕಿದೆ. ನನ್ ಕೂಗು ನಿನಗೆ ಕೇಳಿಸ್ತಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಮ್ಮಮ್ಮನ ಮನ್ಸಲ್ಲೂ ಕೂಡ ನೀನೇ ಉಳ್ಕೊಂಡಿದ್ಯಾ. ನಿನ್ನೆ ನಾನು ಅಮ್ಮ ಅಂತ ಕರೆದೆ. ನೀನ್ ನನ್ನನ್ನ ನಿನ್ ಮಗಳು ಅನ್ಕೋ. ಅಮ್ಮ, ನಾಗಮಣಿಯಿಂದ ನನ್ನ ಕೋರಿಕೆ ನೆರವೇರೋ ಹಾಗೆ ನನಗೆ ಆಶೀರ್ವಾದ ಮಾಡು. ನಾನು ಬದುಕಿರೋ ಅಷ್ಟು ದಿನಾನು ನಿನಗೆ ಪೂಜೆ ಮಾಡ್ತೀನಿ.